ನಮಸ್ಕಾರ. ನಾನು ನಂಜುಂಡಸ್ವಾಮಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಸ್ವಾಮಿ, ಎಲ್ಲೋ ಗಲಾಟೆ ನಡೆದಿರೋ ಜಾಗಕ್ಕೆ ಒಳಗೆ ತಿಳ್ಕೊಳ್ದೇನೆ ಯಾವುದೋ ಜಾಗದಲ್ಲಿ ಗಲಾಟೆ ಆಗಿರುತ್ತೆ. ಶೋಭಾ ಕರಂದ್ಲಾಜರು ಊರು ಮುಂಚೆ ಬಂದು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಸ್ವಾಮಿ, ಇಲ್ಲಿ ತನ್ನ ಪ್ರತಿನಿಧಿಸಿರುವ ಕ್ಷೇತ್ರದಲ್ಲಿ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಊಟ ಇಲ್ಲ. ಆ ಕ್ಷೇತ್ರ ಎಲ್ಲಿ ಸ್ವಚ್ಛ ಇಲ್ಲ. ಯಾವ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸುವ ಜನಗಳಿಗೆ ಇವ್ರ ಅಮ್ಮನಿಂದ ಏನು ನ್ಯಾಯ ಸಿಕ್ಕಿದೆ? ಹಿಂದೆ ಪ್ರತಿನಿಧಿಸಿದ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು, ಉಡುಪಿಯಲ್ಲೇ ಅಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ನ್ಯಾಯ ಕೊಡಿಸಿದ್ದಾರೆ, ಎಷ್ಟು ಹೆಣ್ಮಕ್ಳಿಗೆ ಕೆಲಸ ಕೊಡ್ಸವ್ರೆ, ಅವ್ರ ಕುಂದುಕರ ವಿಚಾರ ಮಾಡಿದಾರಾ? ಎಲ್ಲೋ ಗಲಾಟೆ ಆದ್ರಿಂದ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಬಂದ್ಬಿಡ್ತಾರೆ ಊರು ಮುಂಚೆ. ಈ ಕ್ಷೇತ್ರದಲ್ಲಿ ಎಲ್ಲ ಕೊಳತು ನಾರ್ತೈತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಇಲ್ಲಿ ಕ್ಷೇತ್ರದಲ್ಲಿ ಬಿಟ್ಟು ಪುಸ್ತಕಿನೇ ಬರ್ತಾರಲ್ಲ ಇವರು ಪ್ರೆಸ್ ಮೀಟ್ ಮಾಡಕ್ಕೆ. ಇವ್ರು ಚೂರು ಮಾನ ಮರಿದಿದ್ಯಾ? ಯಾರೋ ಪ್ರೆಸ್ ಮೀಟ್ ಮಾಡೋರು ಇದ್ದಾರೆ, ಹೋಗ್ತಾರಿದ್ದಾರೆ. ಇವಮ್ಮ ಇಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿನ ಹೋಗ್ತಾರನ ಯೋಚನೆ ಮಾಡಿ. ಅದಕ್ಕೋಸ್ಕರ ಇವರು ಪಲಾಯನ ಮಾಡುವ ರಾಜಕಾರಣಿ ಅಂತ ತಿಳ್ಕೊಳ್ಳಿ. ಕರ್ನಾಟಕ ರಾಜ್ಯದ ಜನತೆಗೆ ಹೇಳ್ತಿರೋದು. ಯಾವ ಕ್ಷೇತ್ರದಲ್ಲಿ ಇವಮ್ಮ ನಿಂತ ನೀರಲ್ಲ, ಸುಮ್ಮನೆ ಹೋಯ್ತಾರದೆಲ್ಲ, ಯಾರಿಗೂ ಹೆಲ್ಪ್ ಮಾಡಲ್ಲ. ಎಷ್ಟೋ ಕಷ್ಟ ಇದೆ, ಚರಂಡಿ ಗಲೀಜಿದೆ, ಕುಡಿಯಲು ನೀರಿಲ್ಲ, ಎಷ್ಟೋ ಬಡಪಾಯಿ ಹೆಣ್ಣು ಮಕ್ಕಳಿಗೆ ಊಟ ಇಲ್ಲ, ರೋಗಿಗಳು ವಿಕ್ಟೋರಿಯಾದಲ್ಲಿ ನರಳ್ತಾವ್ರೆ. ಯಾರು ಅವರ ರೋಗ ವಿಚಾರ ಮಾಡಿದಾರ? ಯಾರ ಒಂದು ಒಳ್ಳೆ ಔಷಧಿ ಕೊಡಿಸ್ತಾರೆ ಇವರು? ನೀವೇ ದಯವಿಟ್ಟು ಹೇಳಿ. ಇವಮ್ಮನ ಬಗ್ಗೆ ಸುಮ್ಮನೆ ಹೇಳ್ತಾರಲ್ಲ ಮಾತೇತ್ರೆ. ಇವಮ್ಮ ಹೆಣ್ಣು ಮಕ್ಕಳೇ ಇವ್ರನ್ನ ಉಗಿದು ಓಡಿಸಿದ್ದಾರೆ ಚಿಕ್ಕಮಗಳೂರಿಂದ. ಇಲ್ಲಿ ಬಂದು ನಾನು ಈ ಕ್ಷೇತ್ರದ ಕೆಲಸ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತಂದಾಗ ಅಲ್ಲೇ ಅಭಿವೃದ್ಧಿ ಯಾಕೆ ಮಾಡಿಲ್ಲ? ಅಲ್ಲಿ ತೂಚೆ ಅಂತ ಉಗಿದ ಕಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ. ಇಲ್ಲಿ ಬಂದು ಇಲ್ಲಿ ಯಾರು ಗಂಡಸರಿಲ್ವಾ? ಇಲ್ಲಾರು ಕ್ಯಾಂಡಿಡೇಟ್ಗಳಿರ್ಲಿಲ್ವಾ? ಇವಮ್ಮನ ಟಿಕೆಟ್ ಹೆಂಗ್ ಕೊಟ್ಟರು ಬಿಜೆಪಿಲಿ? ಇವಮ್ಮನ ಇಡಿ ತನಿಖೆ ಇದೆ, FIR ಇದೆ. ಜನಗಳಿಗೆ ಗೊತ್ತಾಗಲ್ಲ. ಈ ಕ್ಷೇತ್ರ ಗಬ್ಬು ನಾರ್ತೈತೆ. ಎಲ್ಲ ಮತ ಬಂದವ್ರಿಗೆ ಹೇಳ್ತೀನಿ, ಇವರು ಬರೀ ಎಲ್ಲೋ ಗಾಡೋದಕ್ಕೆ ಯಾವ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಅಂತ ಹೇಳ್ತಾರಲ್ಲ, ಯಾವ ಹಿಂದೂ ಕಾರ್ಯಕರ್ತರು ಕೋರ್ಟು ಕಚೇರಿ ಎಷ್ಟು ಜನಕ್ಕೆ ಜಾಮೀನು ಕೊಡ್ತೈತೆ, ಎಷ್ಟು ಜನ ಬಿಡುಗಡೆ ಮಾಡಿದೆಯಮ್ಮ? ಹೆಣ್ಣು ಮಕ್ಕಳೇ ಬೈತಾರೆ ಇವ್ರನ್ನ. ಒಂದು ಕೆಲಸ ಮಾಡಲ್ಲ, ಒಬ್ರು ಮೀಟ್ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲ ಹೋಗಿ ಯಾವುದಕ್ಕೂ ಸೇರಿಸುತ್ತೆ ಇವಮ್ಮ. ಆದ್ದರಿಂದ ಶೋಭಾ ಕರಂದ್ಲಾಜೆ ಇಲ್ಲಿಗೆ ಲಾಯಕ್ಕಲ್ಲ, ನಾಲಾಯಕು. ಈ ಕ್ಷೇತ್ರಕ್ಕೆ ಮತ ಬಾಂಧವರು ಎಚ್ಚರಿಕೆಯಿಂದ ಓಟ್ ಹಾಕಿ ಜೋಪಾನ. ನಾನು ಒಬ್ಬ ಬಂಡಾಯ ಅಭ್ಯರ್ಥಿ ನಿಂತಿದ್ದೀನಿ. ನಿಮ್ಮ ಅಮೂಲ್ಯವಾದ ಮತವನ್ನು ನನ್ನ ಹಲಸಣ್ಣ ಗುರುತಿಗೆ ಕೊಡಿ ಮತ್ತು ನನ್ನ ಕ್ರಮ ಸಂಖ್ಯೆ 16. ದಯವಿಟ್ಟು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಇಂಥವ್ರಿಗೆ ನೀವು ಸರಿಯಾಗಿ ಪಾಠ ಕಲಿಸಬೇಕು ಈ ಶೋಭಾ ಕರಂದ್ಲಾಜೆ ಅವ್ರಿಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ ಮಾತೆ.